ನಮಸ್ಕಾರ ಆತ್ಮೀಯ ಭಾವಿ ಅಗ್ನಿವೀರರೇ. ಈಗ ನೀವು ನೋಡುತ್ತಿರುವ ವಿಡಿಯೋ ಉಡುಪಿಯಲ್ಲಿ ಹಿಂದೆ ನಡೆದಂಥ ಮಹಾತ್ಮ ಗಾಂಧಿ ಸ್ಟೇಡಿಯಂದಲ್ಲಿ ನಡೆದಂಥ ಆರ್ಮಿ ರ್ಯಾಲಿಯ ಹಿಂದಿನ ವಿಡಿಯೋನ ನಾವು ನಿಮಗೆ ಈಗ ತೋರಿಸ್ತಾ ಇದ್ವಿ. ಅಭ್ಯರ್ಥಿಗಳು ಗಮನಿಸಬೇಕು. ಇಲ್ಲಿ 400 ಮೀಟರ್ ಟ್ರ್ಯಾಕ್ ಇರ್ತಕ್ಕಂಥ ಒಳ್ಳೆಯ ಮೈದಾನವಿದೆ. ಆರಾಮವಾಗಿ ನೀವು ರನ್ನಿಂಗನ್ನು ಮಾಡ್ಬೋದು. ನಾವು ಇಲ್ಲಿ ಏನು ಮಾಡಿವಪ್ಪ ಅಂದ್ರೆ ರನ್ನಿಂಗ್ ಜೊತೆ ಟೈಮನ್ನು ಸಹಿತ ಹೆಚ್ಚಿದ್ವಿ. ಆ ಟೈಮ್ ಕಡೆ ನೀವು ಗಮನ ಕೊಡಬೇಕು. ಇಲ್ಲಿ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಲಾಸ್ಟ್ ಫಿನಿಶಿಂಗ್ ಯಾವ ರೀತಿ ಹೋಗ್ತಾರೆ ಅನ್ನೋದನ್ನು ನೀವು ಗಮನಿಸಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ವಿಡಿಯೋವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಅಭ್ಯರ್ಥಿಗಳೇ, ಈಗ ಫಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ನೀವು ಗಮನಿಸ್ತಾ ಇದ್ದೀರಿ. ಈಗ ಅದೇ ರೀತಿಯಾಗಿ ಈಗಾಗಲೇ ಕಷ್ಟಪಟ್ಟು ಅಭ್ಯಾಸವನ್ನು ಮಾಡಿ ಪರೀಕ್ಷೆಯನ್ನು ಪಾಸ್ ಮಾಡಿ ಮೆರಿಟ್ ಲಿಸ್ಟ್ನಲ್ಲಿ ಆಯ್ಕೆಯಾಗಿ ಈಗ ಫಿಸಿಕಲ್ಗಾಗಿ ಉಡುಪಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಭಾವಿ ಅಗ್ನಿವೀರರಿಗಾಗಿ ಈ ವಿಡಿಯೋವನ್ನು ತೋರಿಸ್ತಾ ಇದ್ವಿ. ಅಭ್ಯರ್ಥಿಗಳೇ, ನೀವು ಗಮನಿಸಬೇಕು. ಅಲ್ಲಿ ಟೈಮನ್ನು ಗಮನಿಸ್ಬೋದು. ಈಗ ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ಓಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ಕಡೆ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ವಿಡಿಯೋ ಅಗದಿ ಕ್ಲಿಯರ್ ಆಗಿದೆ. ನೀವು ನೋಡಿದ್ರಿ ಅಂದರೆ ನಿಮ್ಗೆ ಗೊತ್ತಾಗ್ತದೆ. ಈ ಮಂಗಳೂರು ಏರೋದಿಂದ ನಡೆಯತಕ್ಕಂಥ ಉಡುಪಿ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸುವ ಜಿಲ್ಲೆಗಳು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಗದಗ, ಚಿಕ್ಕಮಗಳೂರು, ದಾವಣಗೆರೆ, ಬಾಗಲಕೋಟ, ವಿಜಯಪುರ, ಧಾರವಾಡ ಮತ್ತು ಹಾವೇರಿ. ಈ 11 ಜಿಲ್ಲೆಯ ಅಭ್ಯರ್ಥಿಗಳು ಉಡುಪಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಭ್ಯರ್ಥಿಗಳೇ, ನೀವು ಗಮನಿಸ್ಬೋದು. ಇಲ್ಲಿ ಸೆಕೆಂಡ್ ರೌಂಡ್ ಓಡ್ತಾ ಇದ್ದಾರೆ. ಫಸ್ಟ್ ಇದ್ದಾವೆ ನೋಡಿರಿ, ಎಷ್ಟು ಫಾಸ್ಟಾಗಿ ವೇಗವಾಗಿ ಓಡ್ತಾ ಇದ್ದಾನೆ. ಅದು ಫಸ್ಟ್ ಲೈನ್ದಲ್ಲಿ ಓಡ್ತಾ ಇದ್ದಾರೆ. ಸೆಕೆಂಡ್ ಇದ್ದವನು ಗಮನಿಸಬೇಕು. ಆದರೂ ಸಹಿತ ಹಿಂದಿನ ಆರ್ಮಿ ರ್ಯಾಲಿಗಳಲ್ಲಿ ಸಂಖ್ಯೆ ಹೆಚ್ಚಿರುವುದರಿಂದ 200, 300, 400 ಜನರವರೆಗೆ ರನ್ನಿಂಗ್ ಬಿಡ್ತಾಯಿದ್ರು. ಆದರೆ ಈಗ ಲಿಮಿಟ್ ಇರೋದರಿಂದ ಸಂಖ್ಯೆ ಕಡಿಮೆ ಮಾಡ್ಬೋದು ಅಂತ ನನಗನ್ನಿಸ್ತಾ ಇದೆ. ಅಭ್ಯರ್ಥಿಗಳು ಗಮನಿಸಬೇಕು. ಈಗಾಗಲೇ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಆ ಅಡ್ಮಿಟ್ ಕಾರ್ಡ್ನಲ್ಲಿ ನೀವು ಏನೇನು ತೆಗೆದುಕೊಂಡು ಬರಬೇಕು ಅಂತಕ್ಕಂಥ ಮುಖ್ಯವಾದ ದಾಖಲೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರಿಯಾಗಿ ಗಮನಿಸಿ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕು. ಏಕೆಂದರೆ ಈಗಾಗಲೇ ನೀವು ಪರೀಕ್ಷೆಯನ್ನು ಪಾಸ್ ಮಾಡಿ ಫಿಸಿಕಲನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ ರ್ಯಾಲಿಗಾಗಿ ಹೋಗ್ತಾ ಇದ್ದೀರಿ. ಅಲ್ಲಿ ಡಾಕ್ಯುಮೆಂಟ್ ಸಲುವಾಗಿ ದಯವಿಟ್ಟು ಯಾರೂ ಹೊರಗಡೆ ಬರಬೇಡ್ರಿ. ಅಡ್ವಾನ್ಸ್ ಇನ್ನೂ ಟೈಮ್ ಅದ ನಿಮಗೆ ತಯಾರು ಮಾಡಿಕೊಂಡು ನೀವು ಅಲ್ಲಿ ಭಾಗವಹಿಸ್ರಿ ಅಂತ ಹೇಳ್ತೀನಿ. ನೋಡ್ಬೋದು, ನೀವೀಗ 2ನೇ ರೌಂಡ್ ಮುಗಿಸಿ ಅಲ್ಲಿ 3ನೇ ರೌಂಡ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ಸ್ಟಾರ್ಟ್ ಮಾಡಿದ್ದಾರೆ. ಅಭ್ಯರ್ಥಿಗಳ ಡಾಕ್ಯುಮೆಂಟ್ ಬಗ್ಗೆ ಪಕ್ಕ ನಿಮ್ಗೆ ಕ್ಲಿಯರಾಗಿ ತಿಳ್ಕೊಂಡು ನೀವು ರ್ಯಾಲಿಯಲ್ಲಿ ಭಾಗವಹಿಸಿದರೆ ಒಳ್ಳೆಯದು. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಬೇಕು, ಪ್ರತಿಯೊಂದು ಮಾಹಿತಿ ನಿಮ್ಗೆ ಗೊತ್ತಿರಲಿ ಅಂಥೇಳಿ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯ ಆಫಿಷಿಯಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡ್ತಾ ಇರ್ತೀವಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಹಾಗೇ ನಿಮ್ಮ ಸ್ನೇಹಿತರಿಗೆ ಉಡುಪಿ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ನಿಮ್ಮ ಸ್ನೇಹಿತರಿಗೂ ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೇ ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಗಳನ್ನು ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕಮೆಂಟಿಗೆ ಉತ್ತರವನ್ನು ನೀಡಲಿದ್ದೇನೆ. ಅದೇ ರೀತಿಯಾಗಿ ಗಮನಿಸಬೇಕು. ಈಗ 3ನೇ ರೌಂಡ್ ಓಡ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸ್ತಾ ಇರಬೇಕು. ಭಾಳ ವೇಗವಾಗಿ ಓಡ್ತಾ ಇದ್ದಾರೆ. ಅಲ್ಲಿ ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು ಮತ್ತು 2 ಗ್ರೂಪ್ಗಳನ್ನು ಮಾಡಿ ಕುಣಿಸ್ತಾರೆ ಒಳಗಡೆ. 5 ನಿಮಿಷ 30 ಸೆಕೆಂಡ್ ಒಳಗಡೆ ಯಾರು ಓಡ್ತಾರೋ ಅವರು ಫಸ್ಟ್ ಗ್ರೂಪ್ ಮಾಡ್ತಾರೆ. ಅವರಿಗೆ 60 ಮಾರ್ಕ್ಸ್ ಬರ್ತದೆ. ಅದೇ ರೀತಿಯಾಗಿ 5:31ರಿಂದ 5:45 ನಿಮಿಷ ಒಳಗೆ ಯಾರು ಓಡ್ತಾರೋ ಅವರನ್ನು ಸೆಕೆಂಡ್ ಗ್ರೂಪ್ ಅಂತ ಮಾಡಿ ಕುಣಿಸ್ತಾರೆ. ಇಲ್ಲಿ 5:45ಕ್ಕೆ ಲಾಸ್ಟ್ ಕ್ಲೋಸ್ ಆಗ್ತದೆ. ಅಭ್ಯರ್ಥಿಗಳು ಗಮನಿಸಬೇಕು. ಈಗ 3ನೇ ರೌಂಡನ್ನು ಓಡ್ತಾ ಇದ್ದಾರೆ. ನೋಡ್ರಿ, ಅಲ್ಲಿ 4ನೇ ರೌಂಡ್ ಸ್ಟಾರ್ಟ್ ಆಯಿತು. ನೀವು ನೋಡ್ಬೋದು, ವಿಡಿಯೋದಾಗ ಕ್ಲಿಯರಾಗಿ ಕಾಣಿಸ್ತಾ ಇದೆ. 4ನೇ ರೌಂಡ್ ಓಡಲಿಕ್ಕೆ ಚಾಲು ಮಾಡಿದರು. ಇಲ್ಲಿ ನೋಡಿರಿ, ಹಗ್ಗ ಹಾಕಿ ಹಿಡಿತಾ ಇದ್ದಾರೆ. ಈಗ ಅಂದರೆ ಅವ್ರು 4ನೇ ರೌಂಡ್ ಅಲ್ಲಿ ಸ್ಟಾರ್ಟ್ ಆಗ್ಯದ. ಅದಕ್ಕೆ ಹಿಂದೆ ಉಳಿದವ್ರನ್ನ ಈ ರೀತಿ ಏನು ಮಾಡ್ತಾರಪ್ಪ ಅಂದರೆ ಒಳಗಡೆ ಕರ್ಕೋತಾರೆ. ಆಮೇಲೆ ನಡ್ಕೋತ ಬರೋರನ್ನು ಸಹಿತ ಒಳಗಡೆ ಕರ್ಕೊಂಬರ್ತಾರೆ. ಈಗ ಲಾಸ್ಟ್ ರೌಂಡ್ ನೋಡಿರಿ, ಅವ್ರು ಓಡ್ತಾ ಇರೋದು ಲಾಸ್ಟ್ ರೌಂಡ್ ಫಿನಿಶಿಂಗ್ ರೌಂಡನ್ನು ಓಡ್ತಾ ಇದ್ದಾರೆ. ನೀವು ಗಮನಿಸಬೇಕು, ಅವ್ರು ಎಷ್ಟು ವೇಗವಾಗಿ ಓಡ್ತಾ ಇದ್ದಾರೆ, ಹೆಜ್ಜೆಯನ್ನು ಯಾವ ರೀತಿ ಹಾಕ್ತಾ ಇದ್ದಾರೆ ಅಂತಕ್ಕಂಥ ಪ್ರತಿಯೊಂದನ್ನು ನೀವು ಗಮನಿಸಬೇಕು. ಏಕೆಂದರೆ ಉಡುಪಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಗ್ರೌಂಡ್ ಯಾವ ರೀತಿ ಇದೆ, ನಾವು ಯಾವ ರೀತಿ ಓಡಬೇಕು ಅನ್ನೋದನ್ನು ತಿಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ನೀವೇ ಗಟ್ಟಿ ಮಾಡ್ಕೊಂಡು ಓಡಿರಪ್ಪ ಅಂದರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಅಲ್ಲಿ ರನ್ನಿಂಗನ್ನು ಪಾಸ್ ಮಾಡ್ತೀರಿ. ನೀವು ಅಭ್ಯರ್ಥಿಗಳಿಗೆ ಗಮನಿಸ್ಬೋದು. ಈಗ ಲಾಸ್ಟ್ ರೌಂಡ್ ನೋಡಿರಿ, ಫಿನಿಶಿಂಗ್ ರೌಂಡನ್ನು ಓಡ್ತಾ ಇದ್ದಾರೆ. ಗ್ರೌಂಡ್ ಅಗದಿ ಕ್ಲಿಯರ್ ಆಗಿದೆ. ನೀವು ಗಮನಿಸಬೇಕು. ಬಹಳ ಚೆನ್ನಾಗಿರ್ತಕ್ಕಂಥ ಮೈದಾನ ಇದೆ. ನೋಡಿರಿ, ಫಸ್ಟು ಸೆಕೆಂಡ್ ಇದ್ದವರ ಎಷ್ಟು ವೇಗವಾಗಿ ಎಷ್ಟು ಅಂತರದಿಂದ ಅವ್ರು ಹೊಂಟಿದ್ದಾರೆ ನೀವು ಗಮನಿಸಬೇಕು. ಅದೇ ರೀತಿಯಾಗಿ ಅಲ್ಲಿ ಒಳಗಡೆ 5 ನಿಮಿಷ 30 ಸೆಕೆಂಡ್ ಒಳಗೆ ಎಷ್ಟು ಜನ ನೋಡಿರಿ, ಫಸ್ಟ್ನೇದವ್ನು ನೀವು ನೋಡ್ತಿರ್ಬೋದು ಎಷ್ಟು ವೇಗವಾಗಿ ಓಡ್ತಾ ಇದ್ದಾನೆ. ಗಮನಿಸ್ಬೋದು, ಇಲ್ಲಿ ಗಮನಿಸ್ಬೋದು. ಎಲ್ಲರೂ ಭಾಳ ವೇಗವಾಗಿ ಲಾಸ್ಟ್ ಫಿನಿಶಿಂಗ್ ಓಡ್ತಾ ಇದ್ದಾರೆ. ಫಸ್ಟ್ನೇದವ್ನು ಗಮನಿಸ್ಬೋದು. ನೋಡಿರಿ, ಒಳಗಡೆ ಅಲ್ಲಿ ಎಂಟ್ರೆನ್ಸ್ ಬರ್ತಾನೆ. ಅಲ್ಲಿ ನೀವು ಗಮನಿಸ್ಬೋದು, ಒಳಗಡೆ ಎಂಟ್ರೆನ್ಸ್ ಬರ್ತಾನೆ ನೋಡಿರಿ. ಎಂಟ್ರೆನ್ಸ್ ನೋಡಿರಿ ಅಲ್ಲಿ ಬಂದು ನೋಡ್ರಿ. ಒಬ್ಬ 4:58ಕ್ಕೆ ಬಂದ.
ಅದೇ ರೀತಿಯಾಗಿ ನೋಡಿರಿ ಎಷ್ಟು ಜನ ಓಡ್ತಾ ಇದ್ದಾರೆ, ಎಷ್ಟು ವೇಗವಾಗಿ ಓಡ್ತಾ ಇದ್ದಾರೆ. ಗ್ರೌಂಡ್ ಭಾಳ ಚೆನ್ನಾಗಿದೆ. ಬರೀ ಗ್ರೌಂಡ್ ನೋಡಿದ್ರೆ ನಮ್ಗೆ ಓಡ್ಬೇಕು ಅನ್ನಿಸ್ತದೆ. ಈಗ ಓಡ್ತಿದ್ದಂಥವರೆಲ್ಲ ಫಸ್ಟ್ ಗ್ರೂಪು ಎಕ್ಸಲೆಂಟ್ ಈಗ ಒಳಗೆ ಓಡ್ತಾ ಇದ್ದವರೆಲ್ಲ ಫಸ್ಟ್ ಗ್ರೂಪು ಗಮನಿಸಬೇಕು. 5 ನಿಮಿಷ 30 ಸೆಕೆಂಡ್ ಒಳಗಡೆ ಓಡೋರು ಎಲ್ಲರೂ ಫಸ್ಟ್ ಗ್ರೂಪ್ ಬರ್ತಾರೆ. 5:31ರಿಂದ 5:45 ಓಡೋರು ಸೆಕೆಂಡ್ ಗ್ರೂಪ್ ಬರ್ತಾರೆ. ಆರ್ಮಿ ರನ್ನಿಂಗ್ನಲ್ಲಿ 2 ಗ್ರೂಪ್ಗಳು ಮಾತ್ರ ಇರ್ತವೆ. ನೀವು ಇಲ್ಲಿ ಗಮನಿಸಬೇಕು, ಟೈಮನ್ನು ಗಮನಿಸಬೇಕು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ನೋಡಿರಿ, ಫಸ್ಟ್ ಗ್ರೂಪ್ ಬಾಕ್ಸ್ ಬೇರೆ ಅದ, ಸೆಕೆಂಡ್ ಗ್ರೂಪ್ ಬಾಕ್ಸ್ ಬೇರೆ ಅದ. ನೋಡಿರಿ 5:31 ಸ್ಟಾರ್ಟ್ ಆಯ್ತು, ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಯಿತು. ನೀವು ಗಮನಿಸಬೇಕು, ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಯ್ತು. ಈಗ ಭಾಳಷ್ಟು ಜನ ಆಯ್ಕೆ ಆಗ್ತಾಯಿದ್ದಾರೆ. ಅದೇ ರೀತಿ ನೀವು ಸಹಿತ ಆಯ್ಕೆ ಆಗಬೇಕು. ನಿಮ್ಮ ಕನಸು ನನಸಾಗಲಿ, ನಿಮಗೆ ಒಳ್ಳೆಯದಾಗಲಿ ಅಂಥೇಳಿ ನಾನು ಆಶಿಸುತ್ತೇನೆ. ಕೋರ್ಸ್ ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಅಸ್ಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.